ಆಗ್ತಾ ಇದೆಯಲ್ಲ ಎಲ್ಲರಿಗೂ? ನೋಡು, ಡೈರೆಕ್ಟ್ ಆಗಿ ಇಲ್ಲೇ ಸಾಲ್ವ್ ಮಾಡ್ತಾ ಇದ್ದೀನಿ. ವಿಡಿಯೋದು ಅಪ್ಲೋಡ್ ಮಾಡ್ತಾ ಇಲ್ಲ, ನಾನು ಡೈರೆಕ್ಟ್ ಆಗಿ ಇಲ್ಲೇ ಮಾಡ್ತಾ ಇದ್ದೀನಿ. ಸೊ ಏನ್ ಡೌಟ್ ಇತ್ತು ಅಂತ ಕೇಳ್ರಿ, ಬಿಕಾಸ್ ಬಹಳ ಲೆಂತಿ ಡೆರಿವೇಶನ್ ಇದೆ. 2-3 ಸಾರಿ ನಾನು ಮತ್ತೆ ಅಳಕೃಷಿ ಮತ್ತೆ ಬರೀಬೇಕಾಗ್ತದೆ. ಅದಕ್ಕೆ ನಿಮ್ಮ ಹತ್ರ ಪೆನ್ನು ಪೇಪರ್ ಕಂಪಲ್ಸರಿ ಇರಬೇಕು. ಓಕೆ, ಕಂಪಲ್ಸರಿ ಬೇಕು ನಿಮ್ಮ ಹತ್ರ, ಯಾಕಂದ್ರೆ ಲೆಂತಿ ಡೆರಿವೇಶನ್ ಇದೆ. ನೋಡೇ ಕುಂತೀರಿ? ನಿಸರ್ಗ ಬಾನಿ ಫುಲ್ ಆಫ್ಲೈನ್ ಇದೆ ನೋಡಿ. ನೀನು ಅನ್ನು ಹಳ್ಳ ಡೆರಿವೇಶನ್ ಫಾರ್ ದಿ ಎಕ್ಸ್ಪ್ರೆಷನ್ ಫಾರ್ refractive index of the prism. Okay, derivation for the expression for refractive index of the prism or derivation for the expression ಯಾವುದು ಅಂತಂದ್ರೆ ಇಲ್ಲಿ ನೋಡಿ. इनको लास्ट का एग्जाम देने का फर्स्ट क्लियर रेडी करी कंप्लीट कर ले उनको लेता हूँ. नेक्स्ट इनको ले होते बाद में उनको ले होते. L1 is equal to sin A plus D divided by 2 divided by sin A by 2. Okay, so derivation for the expression of sin A plus D divided by 2 divided by sin A by 2. So this is the expression. We should solve the expression for this. अथवा ಏನು ಕೇಳಬಹುದು, derivation for the expression for the refractive index of the prism ಅಂತ ಕೇಳಬಹುದು. ಇಲ್ಲ ಅಂತಂದ್ರೆ derivation for the expression of N21 is equal to sin A plus D by 2 divided by sin A by 2 ಅಂತ ಕೇಳಬಹುದು. ಓಕೆ, ಯಾವುದು ಕೇಳಿದ್ರು ಕೂಡ ಒಂದೇ. ಓಕೆ, ಸ್ಟಾರ್ಟ್ ಮಾಡೋಣ. This derivation you should have the diagram. So diagram ಯಾವ ರೀತಿ ತೆಗಿತೀರಿ ನೋಡಿ. First you should select the you should draw the triangle ಆದ್ಮೇಲೆ normal to this triangle. Okay, triangle ತೆಗೆದ್ರಿ, then triangle is A B and this is C. Okay, this is angle of the prism A ಅಂತೀನಿ, angle of prism A. Okay, ಅದಾದ್ಮೇಲೆ normal to this triangle. Normal ಅಂತಂದ್ರೆ ಈ ಸೈಡ್ ಗೆ ಒಂದು, ಓಕೆ, ಇನ್ನೊಂದು ಈ ಸೈಡ್. You should draw the normals. Hello, normals ಅನ್ನು ಡ್ರಾ ಮಾಡಿದ್ರಿ. ನಾರ್ಮಲ್ಸ್ ಡ್ರಾ ಮಾಡಿದ ಮೇಲೆ ಏನ್ ಮಾಡಬೇಕು, ಯು ಶುಡ್ ಟೇಕ್ ದ ಇನ್ಸಿಡೆಂಟ್ ರೇ ಬಿಟ್ರಿ. then this is a ray of, this is the incident ray. Okay, it incident at an angle. This is the normal ಅಂದ್ಮೇಲೆ angle of between normal and the incident ray is called as the angle of incidence I. Okay, incident ಆಯ್ತು. then it undergoes the bending. ಅದಾದ್ಮೇಲೆ ಏನಾಗ್ತದೆ, it undergoes the
ಬೆಂಡಿಂಗ್, ರಿಫ್ರಾಕ್ಷನ್ ಆಯ್ತು. ರಿಫ್ರಾಕ್ಷನ್ ಆಗಿ ಈ ಎಂಡ್ ಮೇಲೆ ಅದೇನಾಯ್ತು, ಇನ್ಸಿಡೆಂಟ್ ಆಯ್ತು. ಇನ್ಸಿಡೆಂಟ್ ಆದ್ಮೇಲೆ ಮುಂದೆ ಏನಾಗ್ತದ, ಏನಾಗ್ತದ ಮತ್ತೆ ಬೆಂಡ್ ಆಗ್ತದೆ. ಅರ್ಥ ಆಯ್ತಾ? ಸೊ ಹಿಯರ್ angle of incidence ಅಂದ್ಮೇಲೆ ನಾರ್ಮಲ್ ಮತ್ತು ರಿಫ್ರಾಕ್ಟೆಡ್ ರೇ, ಓಕೆ, ಇವೆರಡರ ನಡುವಿನ angle ಇದೇನಿರ್ತದೆ, angle of refraction R1 ಅಂತ ತಗೋತೀನಿ. ಓಕೆ, and it incident on the another surface at an angle that is R2 ಅಂತ ತಗೋತೀನಿ. ಓಕೆ, this is a normal and this is a emergent ray. Angle between the normal and the emergent ray is called as angle of emergence E ಅಂತ ಕರೀತೀವಿ. ಓಕೆ, angle of emergence E. Actually this ray should have passed like this. ಹೋಗಬೇಕಾಗಿತ್ತು, ಸ್ಟ್ರೇಟ್ ಆಗಿ ಹಿಂಗ್ ಹೋಗ್ಬೇಕಾಗಿತ್ತು. ಬಟ್ ಬಿಕಾಸ್ ಆಫ್ ಪ್ರಿಸಮ್ ಅದೇನಾಗ್ತದಪ್ಪಿ, ಬಿಕಾಸ್ ಆಫ್ ದಿಸ್ ಪ್ರಿಸಮ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಲೈಕ್ ದಿಸ್ ಇಟ್ ವಿಲ್ ಬೆಂಡ್ ಲೈಕ್ ದಿಸ್. ನಾ ಹೇಳಿದ್ದು, ಸೊ ಏನಾಯ್ತು, ದಿಸ್ ರೇ, ಇನ್ಸಿಡೆಂಟ್ ರೇ ಶುಡ್ ಹ್ಯಾವ್ ಟ್ರಾವೆಲ್ ಲೈಕ್ ದಿಸ್, ಲೈಕ್ ದಿಸ್. ಅದು ಹಿಂಗ್ ಸ್ಟ್ರೇಟ್ ಹೋಗ್ಬೇಕಾಗಿತ್ತು. ಇರೋದ್ರಿಂದ ಇಲ್ಲೊಂದ್ಸರಿ ಬೆಂಡ್ ಆಯ್ತು, ಇಲ್ಲೊಂದ್ಸರಿ ಬೆಂಡ್ ಆಯ್ತು, ಬೆಂಡ್ ಆಗಿ ಹಿಂಗ ಬಂತು. ಆಕ್ಚುಲಿ ಅದು ಹೋಗ್ಬೇಕಾಗಿದ್ದು ಹಿಂಗ, ಹೋಗಿದ್ದು ಹಿಂಗ. ದಿಸ್ angle is called as the angle of deviation delta. ಆ angle ನಾವೆಂತ ಕರಿತೀವಿ, angle of deviation delta ಅಂತ ಕರಿತೀವಿ. ಆಯ್ತಾ? So now I will write the names. ಈಗ ಅಂತ ಕರೀತೀರಿ m, this is called as the n. ಓಕೆ, ಈ ಪಾಯಿಂಟ್ ಗೆ q and ಈ ಪಾಯಿಂಟ್ ಗೆ r ಅಂತ ಗುರುತಿಸ್ತೇನೆ. ಈ ಪಾಯಿಂಟ್ ಗೆ r ಅಂತ. ಓಕೆ, ದಿಸ್ ಇಸ್ angle of prism A as it is ಅಲ್ಲಿ ಇರ್ತದೆ. ಆಯ್ತಾ? ಇಷ್ಟು ಡಯಾಗ್ರಾಮ್ ತೆಗಿಬೇಕು ಫಸ್ಟ್. ನೀವು ಅರ್ಥ ಆಗಿದ್ರೆ ಡಯಾಗ್ರಾಮ್ ಹೆಂಗ್ ತೆಗಿಬೇಕು ಅಂತ ಹೇಳಿ ನೋಡ್ರಿ. ಯಾವ ಡಯಾಗ್ರಾಮ್ ತೆಗಿತೀರಿ ಇದಕ್ಕೆ, ಫಸ್ಟ್ ಯು ಶುಡ್ ಡ್ರಾ ಅ ಟ್ರಯಾಂಗಲ್, prism ತೆಗಿಬೇಕು. ಓಕೆ, then the normals to this prism, this is one normal, another normal, ಎರಡು ನಾರ್ಮಲ್ ಅನ್ನು ತೆಗೆದ್ರಿ. then this is the angle of incidence. ಓಕೆ, I, this is the angle of incidence I ಇಲ್ಲಿ ಇರ್ತದೆ. ಓಕೆ, this is the incident ray, then it undergoes the refraction ಆಯ್ತು. ಸೊ ದೆನ್ ಮತ್ತೇನಾಗ್ತದೆ, ಈ ಪಾಯಿಂಟ್ ಇಂದ ಎಮರ್ಜ್ ಆಯ್ತು. ಅರ್ಥ ಆಯ್ತಾ? ಸೊ ಆಕ್ಚುಲಿ ದಿಸ್ ರೇ ಶುಡ್ ಬಿ ಟ್ರಾವೆಲ್ಡ್ ಲೈಕ್ ದಿಸ್, ಇಲ್ಲಿಂದ ಸ್ಟ್ರೇಟ್ ಆಗಿ ಹೋಗ್ಬೇಕಾಗಿತ್ತದು. ಹೌದಾ? ಈ ಪ್ರಿಸಮ್ ಇರೋದ್ರಿಂದ ಏನಾಗ್ತದ, ಅದು ಈ ಕಡೆ ಹೋಗ್ತದ, ಅಂದ್ರೆ ತನ್ನ ಪಾತ್ ಅಲ್ಲಿ ಬೆಂಡಿಂಗ್ ಅನ್ನು ತೋರಿಸ್ತದ. ಓಕೆ, ಅದನ್ನ ಕೂಡ ಗುರುತಿಸಿದ್ರಿ. ಅದಾದ್ಮೇಲೆ ಯಾವ್ಯಾವ ಏನು ಅಂತ ಗುರುತಿಸ್ಬೇಕು. This is the angle of incidence because this is the angle of incident ray and the normal ಎರಡರ ನಡುವಿನ angle of incidence. Okay, refracted ray and the normal ಇವೆರಡರ ನಡುವಿನ ಇದೇನಿರ್ತದ, this is the refraction angle R1. ಇಲ್ಲಿ ಇನ್ಸಿಡೆಂಟ್ ಆಗ್ತದೆ ಅದೇ angle ಎಷ್ಟು, that is R2 ಅಂತ ಗೊತ್ತೀನಿ. and this is the normal and the emergent ray, ಎರಡರ ನಡುವಿನ angle ಗೆ emergent ray E ಅಂತ ಕರೀತೀವಿ. so this is the angle of deviation delta. ಅದಾದ್ಮೇಲೆ this is m, this is n, and this is q, and this is r. Okay, a, b, and this is c. Okay, this one will be angle of incidence E ಅಂತ ತಗೋತೀನಿ. ಇದು ಡಯಾಗ್ರಾಮ್ ತೆಗೆಯೋದು. ಎಲ್ಲರಿಗೂ ಡಯಾಗ್ರಾಮ್ ಅರ್ಥ ಆಗಿದೆನಾ? do one thing, draw the diagram. ಎರಡರಲ್ಲಿ ಯಾವ್ದಾದ್ರು ಒಂದು ತೆಗಿರಿ. ಡಯಾಗ್ರಾಮ್ ತೆಗಿರಿ, ಬಹಳ ಇಂಪಾರ್ಟೆಂಟ್ ಡೆರಿವೇಶನ್ ಅದ. explanation of this particular diagram ಏನೇನು ತಗೊಂಡಿರಿ ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಬೇಕು. ಓಕೆ, ಫಸ್ಟ್ ತಗೊಂಡಿದ್ದೇನು ಪ್ರಿಸಮ್. ಓಕೆ, ಲೆಟ್ಸ್ ಕನ್ಸಿಡರ್ ಅ ಪ್ರಿಸಮ್.
consider a prism of angle ಯಾವುದು a angle of prism ಏನದ a okay full stop now angle of prism a find refractive index n anti refractive index is to n okay now let us consider a ray of light incident on the prism at an angle of incidence is 2 that is small I angle of incidence I at the first surface fine and then refracted at an angle refracted at an angle ಎಷ್ಟು that is R1 angle ಏನಾಗ್ತದೆ ರಿಫ್ರಾಕ್ಟ್ ಆಗ್ತದೆ okay so same light you want to work close up the ಕೋಲಿ ಬಿಟ್ಟು ಬಿಡಂತ R2 at an angle R2 okay so R2 and get emergent at an angle okay so this is the ಏನಂತೀರಿ ನೀವು explanation first let us consider a prism of angle of prism A and refractive index n okay then let us consider a ray of light incident on the prism at an angle of incidence ಎಷ್ಟು that is I angle incident ಆಗ್ತದ at the first surface get refracted at an angle R1 at the first surface then the same light incident on the second surface at an angle of incidence R2 then get emerged at an angle of emergent okay ಇಷ್ಟು ಬರಿಬೇಕು where A represents angle of the prism and delta ಅಂತಂದ್ರೆ ಏನು delta represents angle of deviation delta represents the angle of deviation ಏನು ನ್ಯೂಸ್ ಸರ ಚಾಲು ಇದ್ರ ಬಗ್ಗೆ in the quadrilateral AQNR ಯಾವ್ದು ಗೊತ್ತಾನೆ ಈಗ ಇಲ್ಲಿ ನೋಡಿ AQNR
ಕ್ವಾಡ್ರಿಲ್ಯಾಟ್ರಲ್ AQNR ಅದಲ್ಲ AQNR ಏನಾಗ್ತದೆ ಹೇಳು ಎಂಗಲ್ AQN ಎಂಗಲ್ AQN ಪ್ಲಸ್ ಎಂಗಲ್ ARN ಪ್ಲಸ್ ಎಂಗಲ್ ಈಗ QNR ಪ್ಲಸ್ ಎಂಗಲ್ ಈಗ QAR is equal to ಎಷ್ಟಾಗ್ತದೆ ಪಿ 360 ಡಿಗ್ರಿ ಆಗ್ತದೆ. ಯಾಕೆ ಕ್ವಾಡ್ರಿಲ್ಯಾಟರಲ್ ಅದ ನೋಡು ಅದಕ್ಕೆ 360 ಡಿಗ್ರಿ ಆಗ್ತದೆ. ತಿಳಿತಾ ಎಲ್ಲರಿಗೂ? ಈಗ ಏನ್ ಮಾಡೋದು AQN ಅಂತಂದ್ರೆ ಎಂಗಲ್ AQN is equal to 90 ಡಿಗ್ರಿ ಇರ್ತದಲ್ಲ. ಯಾಕೆ? ಬಿಕಾಸ್ ಇಟ್ ಇಸ್ ಅ ನಾರ್ಮಲ್ ಡ್ರಾನ್ ಟು ದಿಸ್ ಸರ್ಫೇಸ್. ಅಂದ್ರೆ ಈ ಎಂಗಲ್ ಎಷ್ಟಿರಬೇಕು 90 ಡಿಗ್ರಿ ಇರ್ಲಿಕ್ಕೆ ಬೇಕು. 90 ಡಿಗ್ರಿ ARN ಇದು ಎಷ್ಟಿರಬೇಕು ಇದನ್ನು ಕೂಡ 90 ಡಿಗ್ರಿ ಇರಬೇಕು. ಅರ್ಥ ಆಯ್ತಾ? ಈಗ QNR ಒಂದು ಉಳಿತು ಪ್ಲಸ್ ಎಂಗಲ್ QNR ಅಷ್ಟೇ ಬರೀತೀವಿ ಪ್ಲಸ್ QAR ಅಂತಂದ್ರೆ ದಟ್ ಈಸ್ A ಎಷ್ಟು 360 90 ಪ್ಲಸ್ 90 180 ಈ ಕಡೆ ಬಂತು ಅಂತಂದ್ರೆ 360 ಒಳಗೆ 180 ಹೋದ್ರೆ 180 ಉಳಿತು. ಅಂದಮೇಲೆ ಎಂಗಲ್ QNR ಪ್ಲಸ್ A is equal to ಎಷ್ಟಾಯ್ತು 180 ಡಿಗ್ರಿ ಆಯ್ತು. ದಿಸ್ ಈಸ್ ಇಕ್ವೇಶನ್ ನಂಬರ್ 1. ಇಕ್ವೇಶನ್ ನಂಬರ್ 1 ಎಲ್ಲರಿಗೂ ಪಕ್ಕ ಗೊತ್ತಾಗ್ತಲ್ಲ? ಓಕೆ ನೆಕ್ಸ್ಟ್ ಏನದು ಟುಸ ನೆಕ್ಸ್ಟ್ ಪಾಯಿಂಟ್ ನೋಡಿ ಏನು ಇನ್ ಟ್ರಯಾಂಗಲ್ ಯಾವುದು ಹೇಳೋ ಇನ್ ಟ್ರಯಾಂಗಲ್ QNR triangle QNR okay angle ಯಾವ್ಯಾವ್ದ ನೋಡು R1 ಅದ R2 ಅದ QNR ಅದ ಓಕೆ angle QNR plus R1 plus R2 is equal to ಎಷ್ಟಾಗ್ತದಪ್ಪಿ 180 ಡಿಗ್ರಿ. ಮೂರು ಕೋನಗಳ ಮೊತ್ತ 180 ಇರ್ತದಂತ. ಹೌದಾ? ಸೊ ಗೊತ್ತಾಯ್ತಾ ಏನ್ ಮಾಡಿದೆ ಅಂತ ಹೇಳಿ? ಇಕ್ವೇಶನ್ ನಂಬರ್ 2 ಅಂತೀವಿ. ಓಕೆ ಕಂಪೇರಿಂಗ್ equation 1 okay comparing equation 1 and equation 2 ಎರಡು ಕಂಪೇರ್ ಮಾಡಿದಾಗ ಏನಾಗ್ತದೆ ನೋಡ್ರಿ 180 ಅದ ಇದನ್ನು 180 ಅದ ಅಂದಮೇಲೆ ನಾವು ಎರಡು ಇಲ್ಲಿ 180 ಅದ ಇಲ್ಲಿ 180 ಅದ 180 ತುಂಬಿಡ್ಲ ನಾನು ಏನಾಗ್ತದೆ ನೋಡು QNR plus R1 plus R2 is equal to angle QNR plus A. ಬರೆಯೋದಲ್ಲ QNR ಹೋಯ್ತು ಏನು ಉಳಿತು R1 plus R2 is equal to A ಅಂತ ಬಂತು and it is very important equation for this derivation. Equation number 3 ಬಂತು. ಎಲ್ಲರಿಗೂ ಅರ್ಥ ಆಗಿದೆ equation number 3? ಅಂತ ಕೇಳಿದೆ ಒಬ್ಬರಿಗೆ ಅಂತ ಅಂದಿಲ್ಲ ನಾನು. ಹುಡುಗರು ಸತ್ತಿರಲ್ಲೇ ಆಟ ಆಡ್ಬೇಡ್ರೆ ಮಕ್ಕಳೇ ಮತ್ ನೋಡ್ ಮತ್ತ ಬಂದು ನಿಂತು ಹೊಯ್ಕೊಂಡು ಕ್ಲಾಸ್ ಚಾಲು ಮಾಡಂಗಿಲ್ಲ. ಆಮೇಲೆ
ಸರಿ ಹೇಳಿದ್ದೀರ ಮೈ ಕಾನ್ ಇಟ್ಕೋರಿ ಅಂತೇಳಿ. E minus R1 plus okay, I plus E minus in bracket R1 plus R2 ಅಂತ ಬಂತು. So this is equation number 4. ಅರ್ಥ ಗೊತ್ತಾಗಿದೆ ಎಲ್ಲರಿಗೂ? ಈಗ ಏನ್ ಮಾಡ್ತೀನಿ ನೋಡು, ಪುಟ್ equation 3 in equation R1 plus R2 ಅಂತಂದ್ರೆ ಎ ಅಲ್ಲ, ತುಂಬುತ್ತೀನಿ ಅದನ್ನ. ತುಂಬಿದ್ರೆ ಡೆಲ್ಟಾ ಇಸ್ ಈಕ್ವಲ್ ಟು ಏನಾಯ್ತು ನೋಡು, I plus E minus A ಬಂತು. I plus E minus A ಅಂತ ಬಂತು. ಓಕೆ, ಇದನ್ನ ಒಂದು ಕಡೆ ಬರ್ಕೋತೀನಿ. ಇದನ್ನ equation number 4. Sorry, agree? Angle of deviation depends on angle of incident I. Since angle of deviation delta depends on angle of incident I, okay, ಏನು ಮಾಡೋಣ, ಒಂದು ಗ್ರಾಫ್ ತೆಗಿಯೋಣ. ಓಕೆ, ಗ್ರಾಫ್ ಆಫ್ angle of incidence versus angle of deviation ಅನ್ನ ತೆಗಿತೀನಿ ನೋಡ್ರಿ. ಅವಾಗ ಕೇಳ್ತಿರ್ಬೇಕ್ರಿ ಇವ್ರಿಗೆ. ಸ್ಕ್ರೀನ್ ಕಾಣಾಗತ್ತದ? ಕಾಣಾಗತ್ತದ್ರಿ ಅಂದ್ರೆ ಖುಷಿ, ಕಾಣಾಗತ್ತಿಲ್ರಿ ಅಂತ ಹೇಳ್ಬಿಡ್ಬೇಕು ಇವ್ರು. ಎದಿನೇ ದಕ್ಕಂತ ನನ್ನಂತ. So we should draw a graph of angle of incidence I versus angle of deviation delta. ಒಂದು ಗ್ರಾಫ್ ಅನ್ನ ತೆಗಿತೀನಿ ಈಗ. So like this I will draw a graph here. Now for different angle of incidence, okay, angle of incidence, angle of deviation ಏನದ ಇಲ್ಲದ ಈಗ. ಇಲ್ಲಿದ್ದಾಗ angle of incidence ನೋಡ್ರಿ. So here it is I1. Okay, ಇದನ್ನೇ ಕಂಟಿನ್ಯೂ ಮಾಡಿದ್ರೆ it is I2. Okay, ಹಂಗೆ ಇಲ್ಲಿಂದ ತಗೊಂಡ್ರೆ here it is I1 and ಕಂಟಿನ್ಯೂ ಆಗಿ ಬಂದು ಇಲ್ಲಿಂದ this is I2, like this. But for a particular angle of incidence, okay, ಏನದು ನೋಡು, ಇಲ್ಲಿ I is equal to E ಇದ್ದಾಗ, angle of incidence equal to angle of emergence ಇದ್ದಾಗ ಏನಿರುತ್ತೆ ಗೊತ್ತೇನು, ಡೆಲ್ಟಾ, ಲೀಸ್ಟ್ ವ್ಯಾಲ್ಯೂ ಆಫ್ ಡೆಲ್ಟಾ ಯಾವ್ದಪ್ಪ ಇದು, ಇದೆ ಅಲ್ಲ ಲೀಸ್ಟ್ ವ್ಯಾಲ್ಯೂ ಆಫ್ ಡೆಲ್ಟಾ. ಓಕೆ, ವೆನ್ ಡೆಲ್ಟಾ ಈಸ್ ಈಕ್ವಲ್ ಟು ಏನೈತೆ ಗೊತ್ತೇನು, angle of deviation
ಮಿನಿಮಮ್ ಆಂಗಲ್ ಆಫ್ ಡಿವಿಯೇಷನ್ ಡಿಎಂ. ಡಿಎಂ ಅಂದ್ರೆ ಅರ್ಥ ಏನಪ್ಪಿ? ಮಿನಿಮಮ್ ಆಂಗಲ್ ಆಫ್ ಡಿವಿಯೇಷನ್. ಡಿಎಂ ಮೀನ್ಸ್ ಮಿನಿಮಮ್ ಆಂಗಲ್ ಆಫ್ ಡಿವಿಯೇಷನ್. ಏನ್ ಬರೆದ್ರಿ? when I equal to E, ಡೆಲ್ಟಾ ಈಕ್ವಲ್ ಟು ಡಿಎಂ ಇರ್ತದ. ಡೆಲ್ಟಾ ಈಕ್ವಲ್ ಟು ಡಿಎಂ ಇರ್ತದ ಅಂದ್ರೆ ಅರ್ಥ ಏನು ಗೊತ್ತೇನು? R1 is equal to R2 is equal to ಏನಿರ್ತದೆ? R ಇರ್ತದೆ. R1 equal to R2 equal to R ಇರ್ತದ. I is equal to E, delta is equal to dm, and R1 is equal to R2 is equal to R in equation ಯಾವುದು? 1. ಫಸ್ಟ್ ಗೆ ಬಂದಿದ್ದ ಇಕ್ವೇಶನ್ ಏನಿತ್ತು? ಇನ್ ಇಕ್ವೇಶನ್ R1 plus R2 is equal to A ಒಳಗೆ ತುಂಬೋನು. ಓಕೆ, ಸೊ ಇನ್ನೊಂದು ಇಕ್ವೇಶನ್ ಏನಿತ್ತು? ದಟ್ ಈಸ್ ಇದಾಗ ತುಂಬ್ರಿ. ಮೊದಲು ಏನಾಗ್ತದೆ ನೋಡು. R1 plus R2 ಅಂತಂದ್ರೆ R plus R. ಯಾಕೆ? R1 R2 equal to R ಅದ. R plus R equal to A, that is 2R is equal to A. Therefore R is equal to ಏನು ಬಂತು? A by 2. ಲಾಸ್ಟ್ ಇಕ್ವೇಶನ್ ಎಲ್ಲಿಗೆ ನಿಂತಿತ್ತು ನೋಡು? ಲಾಸ್ಟ್ ಇಕ್ವೇಶನ್ ಎಲ್ಲಿಗೆ ಬಂದು ನಿಂತಿತ್ತು? ಲಾಸ್ಟ್ ಟೈಮ್ ಎಲ್ಲಿಗೆ ಬಂದು ನಿಂತಿತ್ತು? ಲಾಸ್ಟ್ ಇಕ್ವೇಶನ್ ನೀವು ಬರ್ಕೊಂಡಿದ್ದು delta is equal to I plus I minus A. Third equation. Equation number 4. Okay, equation 4 ಬರ್ರಿ. ನೆಕ್ಸ್ಟ್ ಇನ್ನೊಂದು ಏನು ಬಂದಿತ್ತು ಹೇಳು? ಇಕ್ವೇಶನ್ 3 ಡೆಲ್ಟಾ is equal to ಏನು ಬಂದಿತ್ತು ಹೇಳು? I plus E minus A ಅಂತಿತ್ತು. ಅದ್ರಾಗ ತುಂಬ್ರಿ ನೋಡಮು. ಅದ್ರಾಗ ತುಂಬ್ರಿ ಎಷ್ಟು ಬರ್ತದ? I plus I minus A, it is equal to 2I minus A. ಡೆಲ್ಟಾ ಅಂದ್ರೆ ಏನಪ್ಪ ಇಲ್ಲಿ? ಡೆಲ್ಟಾ ಅಂದ್ರೆ ಏನು? dm. therefore dm is equal to ಏನು ಬಂತು? 2I minus A ಅಂತ ಬಂತು. ಓಕೆ, A ಈ ಕಡೆ ಬಂತು ಅಂತಂದ್ರೆ ಏನಾಯ್ತು? dm plus A is equal to 2I. therefore I is equal to what you get? I is equal to ಏನಾಯ್ತು? dm plus A divided by 2 ಅಂತ ಬಂತು. Okay, this is another very important equation. Say equation number 5. Okay, by Snell's law. Okay, ಏನು ಹೇಳುತ್ತೆ ಸ್ನೆಲ್ಸ್ ಲಾ? N21 is equal to sin I divided by sin R. ಹೌದಾ? ಇಕ್ವೇಶನ್ ನಂಬರ್ 6. ಈಗ put equation 4 and equation 5 in equation 6. ತುಂಬಿದಾಗ ಏನಾಗ್ತದೆ ನೋಡು? ಬಹಳ ಸಿಂಪಲ್. ಬಂತು. N21 is equal to sin I ಅಂದ್ರೆ ಏನದ? ಇಕ್ವೇಶನ್ 5 ಪ್ರಕಾರ dm plus A divided by 2. divided by sin R ಅಂದ್ರೆ ಏನದ? ಇಲ್ಲದ ನೋಡು. A by 2. A by 2. ಡಾಕ್ಟರ್ ಹೇಳಿದ್ದೇನು? ನಾವು ಬಂದಿದ್ದು ಅದೇ ಅಲ್ಲ? ಅರ್ಥ ಆಯ್ತಾ ಇದು? Yes, sir. ತೆಗೆದಿಲ್ಲ